ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಚಿಕ್ಕು ಮಿಕ್ಕು ಫ್ಯಾಮಿಲಿ. ಇವತ್ತು ನಾನು ನಿಮಗೆ ಗುಲಾಬಿ ಸಾಬುದಾನ ಖೀರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮಕ್ಕಳು ಕೂಡ ಮಾಡ್ಬೋದು, ಅಷ್ಟು ಸಿಂಪಲ್ ಆಗಿದೆ. ಇದನ್ನು ನಾನು 2 ಮೆಥಡ್ಸಲ್ಲಿ ಮಾಡ್ತಾಯಿದ್ದೀನಿ. ಫಸ್ಟು ಸಕ್ಕರೆ ಮೆಥಡು, ಸೆಕೆಂಡು ಬೆಲ್ಲದ ಮೆಥಡು. ಸೊ ತಡ ಯಾಕೆ ಶುರು ಮಾಡೋಣ. ನಾನಿಲ್ಲಿ 1 ಗ್ಲಾಸ್ ಅಷ್ಟು ಸಬ್ಬಕ್ಕಿನ ನೈಟ್ ನೆನೆಸಿಟ್ಟಿದ್ದೆ, ಈಗ ಬೆಳಗ್ಗೆ ಮಾಡ್ತಿದ್ದೀನಿ. ಸೊ ಅದು ಕಂಪ್ಲೀಟಾಗಿ ಉಬ್ಬಿರಬೇಕು. ಸೊ ಈಗ ಬಾಣಲಿಗೆ ಫಸ್ಟು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನೆನೆಸಿರ್ತಕ್ಕಂಥ ಸಬ್ಬಕ್ಕಿನ ಹಾಕಿದ್ದೀನಿ. 1 ಗ್ಲಾಸ್ ಸಬ್ಬಕ್ಕಿ ತೊಗೊಂಡ್ರೆ 2 ಗ್ಲಾಸಷ್ಟು ನೀರನ್ನು ಹಾಕಬೇಕಾಗತ್ತೆ. ಹಾಕಿ ಒಂದು 3 ರಿಂದ 4 ನಿಮಿಷ ಮೀಡಿಯಮ್ ಉರಿಯಲ್ಲಿ ಈ ಥರ ತಿರುಗಿಸ್ಕೊಳ್ತಾ ಇದ್ದರೆ ಇದು ಟ್ರಾನ್ಸ್ಪರೆಂಟ್, ಅಂದರೆ ಗ್ಲಾಸ್ ಥರ ಟ್ರಾನ್ಸ್ಪರೆಂಟ್ ಕಲರ್ಗೆ ಬರುತ್ತೆ ನೋಡಿ. ಈ ಥರ ಈ ಸ್ಟೇಜಲ್ಲಿ ನಾವೇನು ಮಾಡಬೇಕು ಅಂತಂದರೆ, ಇದಕ್ಕೆ ಈಗ ನಾನು ನಂದಿನಿ ಗುಡ್ ಲೈಫ್ ಕ್ರೀಮಿ ಮಿಲ್ಕ್ ಯೂಸ್ ಮಾಡ್ತಾಯಿದ್ದೀನಿ. ಯಾವುದಾದ್ರೂ ಸರಿ ತಿಕ್ ಮಿಲ್ಕ್, ಫುಲ್ ಕ್ರೀಮ್ ಮಿಲ್ಕನ್ನು ಹಾಕ್ಕೋಬೇಕು. ಇದನ್ನು ಒಂದು 2 ಕಪ್ಪಷ್ಟು ಹಾಕ್ಕೊಂಡ್ರೆ ಸಾಕು. ಸೊ ಇದು ನಿಮಗೆ ಗಟ್ಟಿ ಬೇಕು ಅಂತಂದರೆ ಹಾಲನ್ನು ಕಮ್ಮಿ ಹಾಕ್ಕೊಳ್ಳಿ, ನೀರಾಗಿರಬೇಕು ಅಂದರೆ ಹಾಲನ್ನು ಜಾಸ್ತಿ ಹಾಕ್ಕೊಳ್ಳಿ. ಇವೆಂಚುಲಿ ಹೇಗಿದ್ದರೂ ಇದು ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಈಗ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಹಾಗೆ 2 ಕೇಸರಿ ದಳಗಳನ್ನ ಕಲರ್ ಬರೋದಕ್ಕೋಸ್ಕರ ಹಾಕಿದ್ದೀನಿ. ಲಾಸ್ಟಲ್ಲಿ ಈ ಏಲಕ್ಕಿ ಪುಡಿನ ಹಾಕ್ಕೋತಾ ಇದ್ದೀನಿ. ಸೊ ಈಗ ಡ್ರೈ ಫ್ರೂಟ್ಸ್ನೆಲ್ಲ ಒಂದು ಸತಿ ಹುರ್ಕೊಂಬಿಡೋಣ ತುಪ್ಪದಲ್ಲಿ. ನಾನಿಲ್ಲಿ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ ಪೀಸಸ್ನ ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ. ಇದು ದಪ್ಪ ಆಗೋವರೆಗೂ, ಅಂದರೆ ಗ್ರೇಪ್ಸ್ ಏನಿದೆ ಅದು ಡಬಲ್ ದ ಸೈಜ್ ಆಗೋವರೆಗೂ ನೀಟಾಗಿ ಹುರ್ಕೋಬೇಕು. ಆಮೇಲೆ ಈಗ ನಾವು ಮಾಡಿಟ್ಕೊಂಡಿದ್ವಲ್ಲ ಖೀರ್, ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು. ಸೊ ಡ್ರೈ ಫ್ರೂಟ್ಸ್ ಹಾಕಿ ಒಂದು 2 ನಿಮಿಷ ಆದಮೇಲೆ, ಒಂದು ಸ್ವಲ್ಪ ಕುದಿ ಬಂದಮೇಲೆ ಲಾಸ್ಟಲ್ಲಿ ಈ ರೋಸ್ ಎಸೆನ್ಸ್ ಅಥವಾ ನೀವು ರೋಸ್ ಪೆಟಲ್ಸ್ ಕೂಡ ಹಾಕ್ಕೋಬೋದು, ಫ್ರೆಶ್ ರೋಸ್ ಪೆಟಲ್ಸ್. ನನ್ನ ಹತ್ರ ಈಗ ರೋಸ್ ಎಸೆನ್ಸ್ ಅವೈಲೇಬಲ್ ಇತ್ತು, ಸೊ ನಾನಿಲ್ಲಿ ರೋಸ್ ಎಸೆನ್ಸ್ನ ಹಾಕ್ಕೋತಾ ಇದ್ದೀನಿ. ಸೊ ಇಷ್ಟನ್ನು ಹಾಕಿ ಒಂದು ಸತಿ ನೀಟಾಗಿ ತಿರುಗಿಸ್ಕೊಂಡು ಕುದಿಸ್ಕೊಂಡ್ರೆ ರೆಡಿ ಆಗುತ್ತೆ ನಮ್ಮ ಗುಲಾಬಿ ಸಾಬುದಾನ ಖೀರ್, ಸಕ್ಕರೆಯಲ್ಲಿ ಮಾಡಿರ್ತಕ್ಕಂಥದ್ದು. ಇದನ್ನು ಬಿಸಿ ಬಿಸಿ ಆದರೂ ತಿನ್ಬೋದು, ಚಿಲ್ಡಾಗಾದರೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಬೆಲ್ಲದ ಮೆಥಡಲ್ಲಿ ನೋಡೋಣ ಬನ್ನಿ. ಸೊ ಫಸ್ಟು ಸೇಮ್ ರೇಷಿಯೋ, 1 ಕಪ್ ಸಬ್ಬಕ್ಕಿಗೆ 2 ಕಪ್ಪಷ್ಟು ನೀರು ಹಾಕಿ ಅದು ಕೈ ಆಡಿಸ್ತಾ ಇರಬೇಕು ಕಂಪ್ಲೀಟ್ ಈ ಥರ ಟ್ರಾನ್ಸ್ಪರೆಂಟ್ ಬರೋವರೆಗೂ. ಅದು ಟ್ರಾನ್ಸ್ಪರೆಂಟ್ ಕಲರ್ ಬಂದಮೇಲೆ ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕ್ಕೋಬೇಕು. ಬೆಲ್ಲ ರುಚಿ ಅನುಸಾರ ಹಾಕ್ಕೊಳ್ಳಿ. ಸೊ ಬೆಲ್ಲ ಕಂಪ್ಲೀಟಾಗಿ ಕರ್ಗೋವರೆಗೂ ವೆಯ್ಟ್ ಮಾಡಬೇಕು. ಬೆಲ್ಲ ಒಂದು ಸತಿ ಕರ್ಗದ ಮೇಲೆ ಸ್ಟವ್ ಫ್ಲೇಮ್ ಏನಿದೆ ಅದನ್ನು ಕಮ್ಮಿ ಮಾಡ್ಕೊಂಬಿಡಿ. ಕಮ್ಮಿ ಮಾಡಿಕೊಂಡು ಇದಕ್ಕೆ ಹಾಲನ್ನು ಆ್ಯಡ್ ಮಾಡಿಕೊಂಡು ಕೈ ಆಡಿಸ್ತಾ ಇರಬೇಕು, ಒಡೆದೋಗೋದಕ್ಕೆ ಬಿಡಬೇಡಿ. ಸೊ ಹಾಗೆ ಒಂಚೂರು ಏಲಕ್ಕಿ ಪುಡಿ ಹಾಕ್ಕೊಂಡು ಲಾಸ್ಟಲ್ಲಿ ಒಂಚೂರು ರೋಸ್ ಎಸೆನ್ಸ್ನ ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ಕಾಯಿರಿ. ಲಾಸ್ಟಲ್ಲಿ ಇದಕ್ಕೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸು, ದ್ರಾಕ್ಷಿ, ಗೋಡಂಬಿ ಹಾಗೂ ಬಾದಾಮಿ, ಅದನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿದ್ರೆ ರೆಡಿ ಆಗುತ್ತೆ ನಮ್ಮ ಜಾಗ್ರಿ ಮೇಡ್ ರೋಸ್ ಗುಲಾಬ್ ಸಾಬುದಾನ ಖೀರ್. ಸೊ ನಿಮಗೆ 2 ಮೆಥಡ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಖಂಡಿತ ಒಂದು ಸತಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಹೋಗೋಕ್ಕೆ ಮುಂಚೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ and hit the bell icon to receive the notifications further. So thank you so much for staying tuned. See you all in next video. Until then, take care.